ಕಾಲಿವುಡ್ ಸೂಪರ್ ಸ್ಟಾರ್ ಧನುಷ್ ಮತ್ತು ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರುವ ಕ್ಯಾಪ್ಟನ್ ಮಿಲ್ಲರ್ ಚಿತ್ರ ಬಿಡುಗಡೆಗೆ ರೆಡಿಯಾಗಿದೆ. ಜನವರಿ 12ರಂದು ಚಿತ್ರ ತೆರೆ ಕಾಣಲಿದ್ದು, ಈಗಾಗಲೇ ಈ ಚಿತ್ರದ ಬಗ್ಗಿನ ನಿರೀಕ್ಷೆ ಹೆಚ್ಚಾಗಿದೆ. ಶಿವರಾಜ್ ಕುಮಾರ್ ಅವರು ಈ ಚಿತ್ರದಲ್ಲಿ ಧನುಷ್ ಅವರ ಸಹೋದರನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಅತ್ಯಂತ ಪ್ರಮುಖ ಪಾತ್ರವನ್ನ ನಿಭಾಯಿಸಿದ್ದಾರೆ. ಇತ್ತೀಚೆಗಷ್ಟೇ ಈ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮ ಅದ್ಧೂರಿಯಾಗಿ ಚೆನ್ನೈನಲ್ಲಿ ನೆರವೇರಿದೆ. ಧನುಷ್ ಅವರು ಶಿವಣ್ಣನವರ ಎನರ್ಜಿ ಮತ್ತು ಅವರ ಫ್ಯಾಮಿಲಿಯ ಪ್ರೀತಿಗೆ ಮಾರು ಹೋಗಿದ್ದು, ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ನಿಮ್ಮ ಮನಸ್ಸಿಗೆ, ನಿಮ್ಮ ಪ್ರೀತಿಗೆ, ನಿಮ್ಮ ಬೆಂಬಲಕ್ಕೆ, ನಿಮ್ಮ ಶ್ರಮಕ್ಕೆ ಮತ್ತು ನಿಮ್ಮ ಅಕ್ಕರೆಗೆ ನಾನು ದೊಡ್ಡ ಅಭಿಮಾನಿ. ಎಷ್ಟೇ ಸಲ ವೇದಿಕೆ ಹತ್ತಿದ್ರೂ ನಗ್ನಗ್ತಾ ಮಾಡ್ತೀರಿ. ಪ್ರತಿ ಸಲವೂ ನಿಮ್ಮನ್ನ ನೋಡಿ ಖುಷಿ ಆಗುತ್ತೆ. ಸುಮ್ಮನೆ ವೇದಿಕೆ ಮೇಲೆ ಮಾತನಾಡಬೇಕು ಅಂತ ಮಾತನಾಡೋದಿಲ್ಲ. ನಿಜ ಹೇಳಬೇಕು ಅಂದ್ರೆ ನೀವು ನಕ್ಕಾಗ ನಿಮ್ಮ ಮುಖದಲ್ಲಿ ಅಪ್ಪ ಕಾಣಿಸ್ತಾರೆ, ನಿಮ್ಮ ತಮ್ಮ ಕೂಡ ಕಾಣಿಸ್ತಾರೆ. ನಿಜಕ್ಕೂ ಮೂವರು ಸೇರಿ ನಗುವಂತೆ ಕಾಣಿಸುತ್ತೆ. ಇನ್ನು ಮುಂದುವರೆದು ಧನುಷ್ ಅವರು ಮಾತನಾಡ್ತಾರೆ. ಅಪ್ಪನ ಹೆಸರು ಉಳಿಸೋದು ಹೇಗೆ ಅಂತ ನಿಮ್ಮನ್ನ ನೋಡಿ ಕಲಿಬೇಕು. ನನ್ನ ಮಕ್ಕಳು ನಿಮ್ಮನ್ನ ನೋಡಿ ಕಲಿತಾರೆ ಅಂದ್ಕೊಂಡಿದ್ದೇನೆ. ನನ್ನ ಮಕ್ಕಳ ಜೊತೆಗೆ ನೀವು ಕ್ರಿಕೆಟ್ ಆಟ ಆಡಿದ್ದು, ನಾವು ಒಟ್ಟಿಗೆ ಹೋಗಿ ಊಟ ಮಾಡಿದ್ದು ಯಾವ ಕ್ಷಣವನ್ನು ಕೂಡ ಮರೆಯೋಕ್ಕಾಗಲ್ಲ. ಇನ್ನು ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ನನಗೆ ಮನೆ ಊಟ ಸಿಗ್ತಿಲ್ಲ ಅಂದಾಗ ಗೀತಾ ಮೇಡಮ್ ನನಗೆ ಒಳ್ಳೆ ಊಟವನ್ನ ಹಾಕಿದ್ದೀರಿ, ಅದನ್ನ ನಾನು ಎಂದಿಗೂ ಮರೆಯುವುದಿಲ್ಲ. ನಿಮ್ಮಿಬ್ಬರಿಗೂ ಧನ್ಯವಾದಗಳು ಹಾಗೂ ಸದಾ ಆಭಾರಿ ಅಂತ ಹೇಳಿ ಶಿವಣ್ಣ ಮತ್ತು ಗೀತಕ್ಕನ ಬಗ್ಗೆ ಧನುಷ್ ಅವರು ಹಾಡಿ ಹೊಗಳಿದ್ದಾರೆ. ಸಿಂಪಲ್ ಸ್ಟಾರ್ ಧನುಷ್ ಅವರ ಈ ಮಾತುಗಳಿಗೆ ಕನ್ನಡಿಗರು ಕೂಡ ಫಿದಾ ಆಗಿದ್ದಾರೆ.